ಹೇಳ್ರಪ್ಪ. ಈ ಟೈಮ್ ಎಷ್ಟು ಗೊತ್ತಾ? 4 ಗಂಟೆ. ನಾನು ಒಳ್ಳೆ ನಿದ್ದೆ ಮಾಡೋ ಟೈಮ್ ಇವಾಗ. ಈ ಟೈಮಲ್ಲಿ ನನ್ನ ಮಗ ಏನು ಮಾಡ್ತಿದ್ದಾನೆ ಅಂತಂದರೆ, ಯಾವಾಗಲೂ ಅಷ್ಟೇ ಫ್ರೆಂಡ್ಸ್, ನಾನು ಜೋರಾಗಿ ನಿದ್ದೆ ಮಾಡ್ತಿರ್ಬೇಕಾದ್ರೆ 4 ಗಂಟೆ 5 ಗಂಟೆಗೆ ಎದ್ದು ಕುತ್ಕೊಂಡ್ಬಿಡ್ತಾನೆ. ಆಟ ಆಡ್ತಾ ಕೂತ್ಕೊಂಡ್ಬಿಡ್ತಾನೆ. ಎಷ್ಟು ತಟ್ಟಿದ್ರು ಮಲಗಿಸಿದ್ರು ಮಲಗಲ್ಲ. ಬಟ್ ಇಲ್ಲಿ ಗ್ಯಾಪ್ ಇದೆ ಮನ್ಸ್ಕೊತ, ಸೊ ಬಿದ್ದೋಗ್ಬಿಡ್ತಾನೆ ಅಂತ ನಾನು ಎದ್ದು ಕೂತ್ಕೊಂಡಿದ್ದೀನಿ ಅವನ ಜೊತೆ. ಮಲ್ಕೊಳ್ಕಂದ ಯಾಕೆ ಇಷ್ಟೊತ್ತಜ್ಜು ಎದ್ದಿದ್ಯಾ? ಅಜ್ಜು ಮಾಡು. ಜಿಂಗ ಲಕ 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 ವಾಗ 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 ಅಜ್ಜು ಮಾಡು ಪಾಪ. ಇವಾಗ ಫುಲ್ ಪೀಕ್ ಟೈಮ್ ಆಟ ಆಡೋಕ್ಕೆ, ನನಗೆ ಪೀಕ್ ಟೈಮ್ ಮಲ್ಕೊಳ್ಳೋಕ್ಕೆ ಇದೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವರಪ್ಪ ಅಂತ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಮಲ್ಕೊಂಡ್ಬಿಟ್ಟಿದ್ದಾರೆ ಆ ಕಡೆ ತಿರ್ಕೊಂಡು. A few moments later. ಗೈಸ್, ಫೈನಲಿ ಅವ್ನು ಮಲ್ಕೊಂಡಿದ್ದಾನೆ. ಈಗ ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಆಮೇಲೆ ಬೆಳಗ್ಗೆ ಎದ್ದು ಮಾಮೂಲಿ ನನ್ನ ರೂಟೀನ್ನ ಶುರು ಮಾಡ್ತೀನಿ. ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿರಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಳ್ತೀನಿ. ನೈಟೆಲ್ಲ ಪಾಪು ಎದ್ದಿದ್ದ ನಿಮ್ಗೆ ಗೊತ್ತು. ಇವಾಗ ಏನು ಮಾಡ್ತಿದ್ದಾನೆ ನೋಡೋಣ. ಪಾಪುನ ಆಲ್ರೆಡಿ ಮತ್ತೆ ಇನ್ನೊಂದ್ಸಲಿ ಎದ್ದುಬಿಟ್ಟಿದ್ದ. ಅದಕ್ಕೆ ಇವರು ಭರತ್ ಅವ್ರ ಅಪ್ಪ ಅಮ್ಮನ ಹತ್ರ ಕೊಟ್ಟಿದ್ದ, ಅಜ್ಜ ಅಜ್ಜಿ ಹತ್ರ ಕೊಟ್ಟಿದ್ರು. ಅವನೇನು ಮಾಡ್ತಾನೆ ನೋಡ್ಕೊಂಬರೋಣ ಬನ್ನಿ. ಗುಡ್ ಮಾರ್ನಿಂಗ್ ಮಮ್ಮಿನ ಗುಡ್ ಮಾರ್ನಿಂಗ್. ಓನಿ ಮಾಡ್ತೈತೆ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದು. 4 ಗಂಟೆಗೆ ಎದ್ದು ತೈತಾಕ ಮಾಡ್ತೈತೆ. ಜಿಂಗ ಲಕ 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 ತೈತಕ ಎಷ್ಟು ತಟ್ಟಿ ಮಲಗಿಸಿದ್ದು. ಮತ್ತೆ ಆಮೇಲೆ ಮತ್ತೆ ಎದ್ಬಿಟ್ಟೈತೆ. ನಿದ್ದೆನೇ ಬರಲ್ಲ ಇದಕ್ಕೆ. ಬೆಳಗ್ಗೆ ಮಲಗಿರ್ತಾರೆ ಅದಕ್ಕೆನ. ಏನ್ ಮಾಡ್ತಿದ್ಯಾ? ಇವತ್ತು ನಾನು ಏನು ಪ್ರಿಪೇರ್ ಮಾಡಿದ್ದೀನಿ ಅಂದರೆ ಮಂಗಳೂರು ಸ್ಪೆಷಲ್ ಪ್ರಿಪೇರ್ ಮಾಡಿದ್ದೀನಿ. ಬಿಕಾಸ್ ನಾನು ಮಂಗಳೂರಲ್ಲಿ ಹುಟ್ಟಿರೋದಲ್ವಾ, ಹಾಗಾಗಿ ನಂಗೆ ಯಾವಾಗಲೂ ಮಂಗಳೂರು ಫಿಶು ತುಂಬ ಇಷ್ಟ. ಅದಕ್ಕೆ ಇವತ್ತು ಬಾಂಗ್ಡೆ ಕಾಟ್ಲಾ, ಆಮೇಲೆ ಬೂತಾಯಿ ಪುಳಿ ಮುಂಚೆ ಮಾಡಿದ್ದೀನಿ. ನಾನು ತೋರಿಸ್ತೀನಿ ನಿಮಿಷ. ಅಂದರೆ ಊಟ ಬೇಕು. ದಿಸ್ ಇಸ್ ಪುಳಿ ಮುಂಜಿ. ಹೆಂಗಿದೆ? ಫುಲ್ ರೆಡ್ ಕಲರಲ್ಲಿದೆ. ಓ, ಹೊಗೆ ನೋಡಿ ಹೆಂಗ್ ಬರ್ತಿದೆ. ಬಾಯಲ್ಲಿ ನೀರು ಬರ್ತಾ ಇದೆ. ನಿಜವಾಗ್ಲೂ ಬರ್ತಾ ಇದೆಯಾ? ಸುಮ್ಮನೆ ಆಕ್ಟಿಂಗ್ ಮಾಡ್ತಿರೋದಲ್ಲ. ಬರೀ ಡೌಗಳು. ಅಂಡ್ ಫಾರ್ ರಸಮ್ ನೆಂಚ್ಕೊಳಕ್ಕೆ ಅದು ರೆಡಿ ಇದೆಯಾ? ರಸಮ್ ನೆಂಚ್ಕೊಳಕ್ಕೆ ಸೂಪರ್. ಹೆಂಗೆ ರಸಮ್ ನೆಂಚ್ಕೊಳ್ಳೋದು ನಾವೇ. ಮಜ್ಜಿಗೆ ಸೈಡ್ ಡಿಸ್. ಮಜ್ಜಿಗೆ ಕುಡಿತಾರ, ನಾನ್ ವೆಜ್ ತಿಂತ. ಓಕೆ, ನೇಲ್ಸು ಇಷ್ಟು ಶುದ್ಧ ಆಗ್ಬಿಟ್ಟೈತೆ. ಎಲ್ಲ ಟ್ರಿಮ್ ಮಾಡಬೇಕು. ಯಾರಿಗೂ ನೋಡಿದ್ರೂ ಪಚ್ತಾನೆ. ಸುಮ್ಮನೆ ಮುಟ್ಟಿದ್ರೆ ಸಾಕು, ಒಳ್ಳೆ ತಿಂತವ್ರು ಚುಸ್ತಂಗೆ ಆಗ್ತೈತೆ. ನಾನು ವಾರಕ್ಕೊಂದ್ಸರಿ ಕಟ್ ಮಾಡ್ತೀನಿ. ಅದೇನೋ ಈ ವಾರ ಮಿಸ್ ಆಗೋಯ್ತು. 1 ವಾರ ಮಿಸ್ ಆಗಿದ್ದಕ್ಕೆ ಇಷ್ಟಿಷ್ಟು ಉದ್ದ ಬಂದ್ಬಿಟ್ಟೈತಲ್ಲ ಇದು. ಇದೊಂದು ಡಿವೈಸ್ ಕಂಡುಹಿಡ್ದಿದ್ದು ತುಂಬ ಒಳ್ಳೇದಾಯ್ತು. ಇಲ್ಲಾಂದರೆ ಪಾಪ ಮಕ್ಕಳಿಗೆ ಮಾಮೂಲಿ ನಾವು ನೇಲ್ಸ್ ಕಟ್ ಮಾಡ್ತೀವಲ್ಲ, ಅದರಲ್ಲಿ ಕಟ್ ಮಾಡಿದಿದ್ರೆ ಎಷ್ಟು ನೋವಾಗುತ್ತೆ, ರಕ್ತ ಎಲ್ಲ ಬರ್ತಿತ್ತು ಪಾಪ. ಇದರಲ್ಲಿ ಏನೂ ಆಗಲ್ಲ, ಎಷ್ಟು ನೀಟಾಗಿ ಕಟ್ ಆಗೋದು ನೋಡಿ. ಫುಲ್ ಟ್ರಿಮ್ ಆಗಿಬಿಡುತ್ತೆ, ಅಲ್ಲೇ ಟ್ರಿಮ್ ಆಗಿಬಿಡುತ್ತೆ. ಪೌಡರ್ ಥರ ಎಲ್ಲ ಉದುರೋಗ್ಬಿಡುತ್ತೆ. ನೇಲ್ಸ್ ಎಲ್ಲ ಇರುತ್ತಲ್ಲ, ಅದು ಪೌಡರ್ ಥರ ಉದುರೋಗುತ್ತೆ. ಮತ್ತು ಮಗುಗೂ ಅಷ್ಟೇ ಏನೂ ಡ್ಯಾಮೇಜ್ ಆಗಲ್ಲ ಕೈ. Oh, it's a sleeping time for him. ಆಯ್ತಾ? 9 ಕಾಲು. ಎಷ್ಟೊತ್ತಿಗೆ ಎದ್ದಿದ್ದು ಮಗನ?
ನೀನು ಊರಿಗೆ ಇಂಚೆ ಇದ್ದಿದ್ದಲ್ಲ ಅದಕ್ಕೆ ನಿದ್ದೆ ಬರ್ತೈತೆ ನಿಮಗೆ. ನಿಮಗೆ ಗೊತ್ತಾ ನಾನು ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ? ಎಲ್ಲಿ ಹೋಗ್ತಾ ಇದ್ದೀವಿ ಈಗ? ಜೆ ಪಿ ನಗರ. ಜೆ ಪಿ ನಗರ. ಅಲ್ಲಿ ಯಾರಿದ್ದಾರೆ? ಜನರಿದ್ದಾರೆ. मजा नहीं आ रहा है. ಯಾರು? ಜನರು ಇದ್ದಾರೆ ಗೊತ್ತು. ನಮ್ಗೆ ಬೇಕಾದವ್ರು ಯಾರಿದ್ದಾರೆ? ನಮಗೆ ಬೇಕಾಗಿರೋ ನಮ್ಮ ಸಬ್ಸ್ಕ್ರೈಬರ್ಸ್ಗಳಿದ್ದಾರೆ. नो कमेंट्स. ಇಲ್ಲ ಸರ್. ಮೈಸೂರಿನ ಸೀವೇಜ್ ಫಾರಂ ನೋಡಿ. ನಾವು ಸೀವೇಜ್ ಫಾರಂ ಪಕ್ಕನೇ ಇದೀವಿ. ನಮ್ಗೆ ಯಾವಾಗಲೂ ವಾಸನೆ ಬರ್ತಾನೆ ಇರುತ್ತೆ ಗಮ್ ಅಂತ. ಫ್ರೀ ಸ್ಮೆಲ್ ಬಾಗಿಲು ತೆಗೆದ್ರೆ ಸಾಕು ಗಮ್ ಅಂತೆ. ಇಡೀ ಮೈಸೂರಿನ ಎಲ್ಲ ಕಸಗಳು ನಮ್ಮ ಮನೆಯ ಮುಂದೆ ಇರ್ತದೆ ಸೀವೇಜ್ ಫಾರ್ಮ್. ಆ್ಯಂಡ್ ಗೈಸ್ ಹೆಂಗೆ ಗೊತ್ತಾ, ಇಲ್ಲಿ ಚಿರತೆನೂ ಬರುತ್ತೆ. ಆ್ಯಂಡ್ ಇದರೊಳಗೆ ಕ್ರೊಕೊಡೈಲ್ ಇದೆ ಅಂತ ಗೊತ್ತಾ? ಕ್ರೊಕೊಡೈಲ್ ಇದೆ, ಲೇಕ್ ಇದೆ ಅಂತೆ. ಲೇಕ್ ಒಳಗೆ ಕ್ರೊಕೊಡೈಲ್ ಇದೆ ಅಂತೆ. ಗೈಸ್ ಇದು ನಿಜ ಆದರೆ ಕಮೆಂಟ್ ಮಾಡಿ. ಅಲ್ಲಿ ಕಾಣಿಸ್ತಿದ್ದಿಲ್ಲ, ಅದೇ ಕಸಗಳೆಲ್ಲ ಡಂಪ್ ಮಾಡಿರೋದು. ಅದರ ಹೋದ್ರೆ ಗಬ್ಬು ವಾಸನೆ ಅಡಿಗೆ ಸ್ವಲ್ಪ ದೂರ ಇಡೀ ಮೈಸೂರು ಕಸ ಎಲ್ಲ ಇಲ್ಲಿ ಇರೋದು. ನೋಡಿ ನಮ್ಗೆ ಚಾಮುಂಡಿ ಬೆಟ್ಟ ಎಷ್ಟು ಹತ್ರದಲ್ಲಿ ಕಾಣುತ್ತೆ. ನಾವು ಚಾಮುಂಡಿ ಬೆಟ್ಟ ಆಮೇಲೆ ದೇವಸ್ಥಾನ ನಮಗೆ ತುಂಬಾ ಹತ್ರದಿಂದ ಕಾಣುತ್ತೆ ಮನೆಯಿಂದ. ಆಮೇಲೆ ಇನ್ನೊಂದು ಗೈಸ್ ಕರೆಕ್ಟ್, ಈ ಚಾಮುಂಡಿ ಬೆಟ್ಟ ನೋಡ್ತಾ ಇದ್ರೆ ನೀಟಾಗಿ ನಿಮಗೆ ಹೆಂಗ್ ಕಾಣಿಸುತ್ತೆ ಅಂತ ಕಮೆಂಟ್ ಮಾಡಿ. ಇನ್ನೊಂದ್ಸತಿ ಹೇಳ್ತೀನಿ ಅದು ಹೆಂಗ್ ಕಾಣಿಸುತ್ತೆ ಅಂತ. ಈ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ, ಇಲ್ಲಾಂದ್ರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ ಅದು ಯಾವ ಥರ ಕಾಣಿಸ್ತಿದೆ ಅಂತ. ಯಾರಿದ್ದು ಇದು? ಯಾರಿದ್ದು? ನನ್ನ ಗುಂಡು ಪಾಪ. ಶೇಮ್ 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 ಏನ್ ಮಾಡ್ತಿದ್ದೆ? ಸರ್ಪ್ರೈಸ್ ವಿಸಿಟ್. ಚೆನ್ನಾಗಿದ್ಯಾ? ಪಾಪು ತುಂಬ ಅಳ್ತಾ ಇದ್ದಾನಂತೆ. ಅದಕ್ಕೆ ನಾನು ಪಾಪುಗೂ ಕರ್ಕೊಂಡು ಬಂದ್ಬಿಡ್ತೀನಿ. ಅವ್ನು ಎದ್ಬಿಟ್ಟು ಅಳ್ತಾ ಇದ್ದಾನಂತೆ. ನನಗೆ ಹೋಗಿ ಪಾಪು ಮಲಗಿದ್ದ ಅಂದ್ಬಿಟ್ಟು ಹಂಗೆ ಬಿಟ್ಬಿಟ್ಟು ಬಂದ್ಬಿಟ್ಟೆ. ಈಗ ನೋಡಿದ್ರೆ ಅಳ್ತಿದ್ದಾನಂತೆ. ಏನು ಅಂತಂದರೆ ನನಗೊಂದು ಖುಷಿ ವಿಷಯನ ಹೇಳ್ಕೊಬೇಕು. ಆ್ಯಂಡ್ ಇವತ್ತು ಒಂದು ಸ್ಮಾಲ್ ಪರ್ಚೇಸ್ ಮಾಡಿದೆ ನನ್ನ ಸೇವಿಂಗ್ಸಿಂದ. ನಿಮ್ಗೆ ತೋರಿಸ್ಬೇಕು ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ನಾನೊಂದು ಗೋಲ್ಡ್ ಇಯರ್ ಸ್ಟಡ್ಸ್ ಪರ್ಚೇಸ್ ಮಾಡಿದ್ದೀನಿ ಜಾಯ್ಲಿಕಾಸಿಂದ. ನಿಮ್ಮ ಜೊತೆ ಅದನ್ನ ಶೇರ್ ಮಾಡ್ಕೋತೀನಿ. ಆ್ಯಂಡ್ ಒಂದು ನಿಮಿಷ ತೋರಿಸ್ತೀನಿ ನೋಡಿ. ಇದನ್ನು ನಾನು ಏನು ಜಾಯ್ಲಿಕಾಸಲ್ಲಿ 40% ಆಫರ್ ಏನೋ ಇತ್ತು ಮೇಕಿಂಗ್ ಚಾರ್ಜಸಲ್ಲಿ. ಅದಕ್ಕೆ ಪರ್ಚೇಸ್ ಮಾಡಿದೆ ನನ್ನದು ಒಂದು ಸ್ಮಾಲ್ ಸೇವಿಂಗ್ಸಿಂದ. ಇದನ್ನೆಲ್ಲ ತೋರಿಸ್ತೀನಿ ಅಂತ ಏನೋ ಬೇಜಾರು ಮಾಡ್ಕೊಬೇಡಿ. ನನ್ನದೊಂದು ಖುಷಿ ನಿಮ್ಮ ಹತ್ರ ಒಂದು ನನ್ನ ಜೀವನದಲ್ಲಿ ಒಂದು ತೊಗೊಂಡಿದ್ದೊಂದು ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ ಅಷ್ಟೇ. ಇದನ್ನೆಲ್ಲ ಶೋ ಆಫ್ ಮಾಡ್ತಿದ್ದೀನಿ ಅಂತ ಅಂದ್ಕೊಂಬಿಡಿ ಅಷ್ಟೇ. ಫೈನಲಿ ನಾವು ಮನೆಗೆ ಬಂದ್ವಿ ಇವಾಗ ಜಸ್ಟು. ಆ್ಯಂಡ್ ಇವತ್ತಿನ ವ್ಲಾಗ್ ಇಷ್ಟೇ. ನಾನು ಇಷ್ಟೇ ರೆಕಾರ್ಡ್ ಮಾಡೋಕ್ಕಾಗಿದ್ದು. ನಿಮಗೆ ಈ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ಓಕೆನಾ?